ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು KPTCLನಲ್ಲಿ ಒಂದು ಬರೋಬ್ಬರಿ 35,000 ಖಾಲಿ ಹುದ್ದೆಗಳ ಭರ್ತಿಗೆ ಒಂದು ಶೀಘ್ರದಲ್ಲಿ ಅಧಿಸೂಚನೆಯನ್ನು ನೀಡ್ತೀವಿ ಅಂತೇಳಿ CM ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು. ಇದು ಒಂದು 35,000ಗಳ ಒಂದು ಬೃಹತ್ ನೇಮಕಾತಿ ಆಗಿರ್ತಕ್ಕಂಥದ್ದು. ಇದು ಒಂದು ಸ್ಪರ್ಧಾ ಮಿತ್ರರಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಇನ್ನು KPTCLನಲ್ಲಿ ಖಾಲಿ ಇರ್ತಕ್ಕಂಥ ಒಂದು 35,000 ಹುದ್ದೆಗಳ ಒಂದು ಭರ್ತಿ ಮಾಡೋದಕ್ಕೆ CM ಸಿದ್ದರಾಮಯ್ಯನವರು ಒಂದು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ KPTCL ರಾಜ್ಯದ ವಿದ್ಯುತ್ ವಲಯದ ಒಂದು ಬೆನ್ನೆಲುಬಾಗಿದ್ದು, ಇದೀಗ ರಾಜ್ಯ ಸರ್ಕಾರದಿಂದ ಒಂದು ಪ್ರಮುಖ ಘೋಷಣೆ ಬಂದಿರತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು KPTCLನಲ್ಲಿ ಖಾಲಿ ಇರ್ತಕ್ಕಂತಹ 35,000 ಹುದ್ದೆಗಳನ್ನು ಒಂದು ಹಂತವಾಗಿ ಭರ್ತಿ ಮಾಡುವುದಾಗಿ ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಇಲಾಖೆಯ ಒಂದು 532 ಪೌರ ಕಾರ್ಮಿಕರ ಒಂದು ಹುದ್ದೆಗಳನ್ನು ಕಾಯಂಗೊಳಿಸುವ ಭರವಸೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಈ ಘೋಷಣೆಯು ರಾಜ್ಯದ ವಿದ್ಯುತ್ ವಲಯದ ಒಂದು ಸಾಮರ್ಥ್ಯ ಬಲವನ್ನು ಪಡಿಸುವ ಜೊತೆಗೆ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುವ ಒಂದು ಮಹತ್ವದ ಒಂದು ಕ್ರಮವಾಗಿದೆ. ಇನ್ನು ಹುದ್ದೆಗಳ ಒಂದು ವಿವರವನ್ನು ನೋಡೋದಾದರೆ ಇಲ್ಲಿ 35,000 ಹುದ್ದೆಗಳ ಒಂದು ವಿವಿಧ ಹಂತಗಳಲ್ಲಿ ಭರ್ತಿಯಾಗ್ತಕ್ಕಂಥದ್ದು. ಇವುಗಳಲ್ಲಿ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ನೋಡ್ತೀವಿ, ಅಂದರೆ JSA ಅಂತ ನೋಡ್ತೀವಿ. ಇನ್ನು ಜೂನಿಯರ್ ಪವರ್ಮ್ಯಾನ್ JPM ಅಂತ ನೋಡ್ತೀವಿ. ಇನ್ನು ಅಸಿಸ್ಟೆಂಟ್ ಎಂಜಿನಿಯರ್ ಅಂತ ನೋಡ್ತೀವಿ, AE. ಇನ್ನು ಜೂನಿಯರ್ ಎಂಜಿನಿಯರ್ ಅಂದರೆ JE ಅಂತ ನೋಡ್ತೀವಿ. ಆಡಳಿತಾತ್ಮಕ ಸಿಬ್ಬಂದಿ, ತಾಂತ್ರಿಕ ಸಿಬ್ಬಂದಿ ಮತ್ತು ಇತರೆ ಸಹಾಯಕ ಹುದ್ದೆಗಳು ಸೇರಿವೆ ಅಂತ ನೋಡ್ತೀವಿ. ಇನ್ನು ಈ ಹುದ್ದೆಗಳಿಗೆ ಒಂದು ಅರ್ಹತೆಯ ಮಾನದಂಡಗಳಾಗಿರ್ಬೋದು ಮತ್ತು ಶೈಕ್ಷಣಿಕ ಅರ್ಹತೆ ಆಗಿರ್ಬೋದು, ಇನ್ನು ವಯಸ್ಸಿನ ಮಿತಿ ಮತ್ತು ಆಯ್ಕೆ ಪ್ರಕ್ರಿಯೆಯ ಒಂದು ವಿವರಗಳನ್ನು ಒಂದು KPTCLನ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಶೀಘ್ರದಲ್ಲಿಯೇ ಒಂದು ಪ್ರಕಟಿಸಲಾಗ್ತಕ್ಕಂಥದ್ದು. ಈ ಒಂದು ನೇಮಕಾತಿ ಸ್ಪರ್ಧಾ ಮಿತ್ರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವು ಈಗಲಿಂದನೇ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರ ಒಂದು PDF ಲಿಂಕನ್ನು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತ ಮೂಲಕ ನೋಟಿಫೈ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.